ಹಲೋ ವಿವರ್ಸ್, ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ತಾನೆ? ಇವತ್ತಿನ ವಿಡಿಯೋದಲ್ಲಿ ಒಂದು ವಿಷಯದ ಬಗ್ಗೆ, ಇಂಪಾರ್ಟೆಂಟ್ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ, ನಿಮ್ಮ ಬೌಲಿಂಗ್ ಆರ್ಮ್ ಬಗ್ಗೆ. ಇದರಿಂದ ನಿಮ್ಮ 90% ಆಫ್ ದ ಬೌಲರ್ಸ್ದು ಪೇಸ್ ಅಕ್ಯುರೇಸಿ ಮೇಲೆ ಎಫೆಕ್ಟ್ ಆಗುತ್ತೆ. ಅಂದರೆ ನಿಮ್ಮ ಬಾಲಿಂಗ್ದು ಸ್ಪೀಡ್ ಕಡಿಮೆ ಆಗುತ್ತೆ, ಪ್ಲಸ್ ನೀವು ಎಲ್ಲಿ ಹಾಕಬೇಕಂತಿದ್ದೀರ ಬಾಲಿಂಗ್ ಲೈನ್ ಆ್ಯಂಡ್ ಲೆಂತ್ ಅದು ನಿಮಗೆ ಕರೆಕ್ಟಾಗಿ ಹಾಕ್ಲಿಕ್ಕಾಗಲ್ಲ. ಈ ಮಿಸ್ಟೇಕ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆ್ಯಂಡ್ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ನೀವು ಆರಾಮಾಗಿ ಕೂತ್ಕೊಂಡು ನೋಡಿ. ಓಕೆ, ಆ್ಯಂಡ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿದ್ದನ್ನು ಏನಿದೆ ಮಿಸ್ಟೇಕ್ ಅಂದ್ಬಿಟ್ಟು. ಓಕೆ, ಸೊ ಮೋಸ್ಟ್ ಆಫ್ ದ ಬೌಲರ್ಸ್ ರೈಟ್, ಅವ್ರು ಕಲಿತಿದ್ದಾರೆ ಅಥವಾ ಯಂಗ್ ಫಾಸ್ಟ್ ಬೌಲರ್ಸ್ ಏನಿರ್ತಾರೆ, ಬೌಲಿಂಗ್ ಮಾಡಬೇಕಾದ್ರೆ ತುಂಬ ವಿಷಯಗಳ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಬಟ್ ಒಂದು ವಿಷಯ ಏನು ಅಂತಂದರೆ, ಇದು ನಿಮ್ಮ ರೈಟ್ ಆರ್ಮ್, ಇದು ಬೌಲಿಂಗ್ ಆರ್ಮ್ ಅಂತ ಕರಿತೀವಿ ನಾವು. ಇದರಿಂದ ನೀವು ಬೌಲ್ ಮಾಡ್ತಿರಲ್ಲ, ನಾನು ರೈಟ್ ಆರ್ಮ್ ಬೌಲರ್, ಸೊ ಇದು ನನ್ನ ಬೌಲಿಂಗ್ ಆರ್ಮ್, ಇದರಿಂದ ನಾನು ಬಾಲ್ ಎಸಿದ್ದೀನಿ. ಇದು ನನ್ನ ನಾನ್ ಬೌಲಿಂಗ್ ಆರ್ಮ್, ಇದನ್ನು ನಾನು ಯೂಸ್ ಮಾಡಲ್ಲ. ಓಕೆ, ಬಟ್ ಇದನ್ನು ಯೂಸ್ ಮಾಡಬೇಕು. ಓಕೆ, ಇದರಿಂದ ನಿಮ್ಮ ಪೇಸ್ ಅಕ್ಯುರೇಸಿ ಮೇಲೆ ತುಂಬ ಎಫೆಕ್ಟ್ ಆಗುತ್ತೆ. ಹೇಗೆ ಅಂತಂದು ಹೇಳ್ತೀನಿ. ಅಂದರೆ ಸುಮಾರು ಬೌಲರ್ಗಳು ಏನು ಮಾಡ್ತಾರೆ, ಈ ಬಾಲ್ನ ಈ ಕೈನ ಯೂಸೇ ಮಾಡಲ್ಲ, ಇಲ್ಲಿ ಬಿದ್ದಿರೋದು ಹಿಂಗೆ. ಓಕೆ, ಇಲ್ಲಿ ಹಿಂಗೆ ಹ್ಯಾಂಗಿಂಗ್ ಅಲ್ಲಾಡ್ಕೊಂಡು ಅಲ್ಲೇ ಇರುತ್ತದು, ಏನು ಯೂಸ್ ಆಗೋಲ್ಲ, ಏನಿಲ್ಲ. ಸೊ ಇದರಿಂದ ಏನಾಗುತ್ತೆ, ಸೊ ಇಲ್ಲಿ ನೋಡಿ, ನಾನು ಇದು ಬಿದ್ದಿದೆಯಲ್ಲ, ಇದು ಇಲ್ಲಿರೋದ್ರಿಂದ ನನ್ನ ಶೋಲ್ಡರ್ ರೊಟೇಷನ್ ಕರೆಕ್ಟಾಗಿ ಆಗೋಲ್ಲ. ನಾನು ಈ ಕಡೆ ಹೋಗ್ತೀನಿ, ಓಕೆ, ಬಿಕಾಸ್ ನನ್ನ ಶೋಲ್ಡರ್ ಕರೆಕ್ಟಾಗಿಲ್ಲ. ಆ್ಯಂಡ್ ನನ್ನ ಮೊಮೆಂಟಮ್ ಮುಂದೆ ಹೋಗೋಲ್ಲ, ಸೈಡಿಗೆ ಹೋಗುತ್ತೆ. ಓಕೆ, ಇದರಿಂದ ನಿಮ್ಮ ಪೇಸ್ ಆ್ಯಕ್ಯುರಸಿ ಎರಡರ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಇವಾಗ ಈ ಬೌಲಿಂಗ್ ಆರ್ಮ್ನ ನಾನು ಇಲ್ಲಿಡೋ ಬದಲು ಇದನ್ನು ಯೂಸ್ ಮಾಡ್ಕೊತೀನಿ ಈ ಥರ. ಓಕೆ, ಸೈಡಿಂದ ಕೂಡ ತೋರಿಸ್ತೀನಿ ನಿಮಗೆ. ಇಲ್ಲಿ ಇಟ್ಕೊಂಡು ಇದನ್ನು ಈ ರೀತಿ ಪುಲ್ ಮಾಡ್ತೀನಿ. ಇವಾಗ ಈ ರೀತಿ ಪುಲ್ ಮಾಡಿದಾಗ ನೋಡಿ, ನನ್ನ ಬಾಡಿನ ಮುಂದೆ ತಳ್ತಾ ಇದೆ ಈ ರೀತಿ. ಓಕೆ, ನಾವು ಇದರಿಂದ ನನಗೆ ಸ್ವಲ್ಪ ಪೇಸ್ ಕೂಡ ಸಿಗುತ್ತೆ, ಆ್ಯಂಡ್ ನನ್ನ ಶೋಲ್ಡರ್ ರೊಟೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಸೊ ಈ ನಾನ್ ಬೌಲಿಂಗ್ ಆರ್ಮ್ನ ನೀವು ಈ ರೀತಿ ಪುಲ್ ಮಾಡಿ ಈ ರೀತಿ ಫಿನಿಷ್ ಮಾಡಿದಾಗ ನಿಮ್ಮ ರೊಟೇಷನ್ ಕಂಪ್ಲೀಟ್ ಆಗುತ್ತೆ. ನೋಡಿ ಇಲ್ಲಿ ನನ್ನ ರೊಟೇಷನ್ ಕಂಪ್ಲೀಟ್ ಆಗುತ್ತೆ, ನನ್ನ ರೊಟೇಷನ್ ಕೂಡ ಸ್ಟ್ರೈಟ್ ಹೋಗುತ್ತೆ. ಇದರಿಂದ ನನ್ನ ಅಕ್ಯುರೇಸಿ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಅಕ್ಯುರೇಸಿ ಅಂದರೆ ನಾನು ಕರೆಕ್ಟ್ ಜಾಗದಲ್ಲಿ ಬಾಲ್ ಹಾಕ್ಬೋದು, ವೈಡ್ ಗೀಡೆಲ್ಲ ಹೋಗೋಲ್ಲ. ಓಕೆ, ಪ್ಲಸ್ ಅಡ್ವಾಂಟೇಜ್ ಏನು ಅಂತಂದರೆ, ಇದು ಸ್ಮೂದಾಗಿ ಸ್ಟ್ರೈಟಾಗಿ ರೊಟೇಟ್ ಆಗೋದ್ರಿಂದ ನನ್ನ ಪವರ್ ಲಾಸ್ ಆಗೋಲ್ಲ, ನನ್ನ ಪವರ್ ಈ ಕಡೆ ಹೋಗೋಲ್ಲ ಅಥವಾ ಆ ಕಡೆ ಹೋಗೋಲ್ಲ, ಪವರ್ ಸ್ಟ್ರೈಟ್ ಆಗೋಗುತ್ತೆ. ಅದರಿಂದ ನನ್ನ ಪೇಸ್ ಕೂಡ ಇಂಪ್ರೂವ್ ಆಗುತ್ತೆ. ಸೊ ಈ ಆರ್ಮ್ನ ನೀವು ಫುಲ್ ಸ್ಟ್ರೆಚ್ ಮಾಡಿ ಪುಲ್ ಮಾಡಿ ಇಲ್ಲಿ ರೊಟೇಟ್ ಆಗಬೇಕು, ಹಿಂದ್ಗಡೆ ಬರಬೇಕು. ಓಕೆ, ಇದರಿಂದ ನಿಮಗೆ ಕರೆಕ್ಟಾಗಿ ಸರಿಯಾಗಿ ಬೌಲಿಂಗ್ ಹಾಕಲಿಕ್ಕೆ ಯೂಸ್ ಆಗುತ್ತೆ. ಓಕೆನಾ? ಸೊ ನಾನ್ ಬೌಲಿಂಗ್ ಆರ್ಮ್ನ ಕರೆಕ್ಟಾಗಿ ಯೂಸ್ ಮಾಡಿ. ಇನ್ನೊಂದು ಸತಿ ತೋರಿಸ್ತೀನಿ ನಿಮಗೆ, ಈ ಕಡೆಯಿಂದನೂ ಕೂಡ ತೋರಿಸ್ತೀನಿ. ಇದು ನಾನ್ ಬೌಲಿಂಗ್ ಆರ್ಮ್ ಹಿಂಗಿದೆ, ಆ್ಯಂಡ್ ದೆನ್ ಫಿನಿಶ್. ಓಕೆ, ಅರ್ಥ ಆಯ್ತಲ್ಲ? ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಇದೇ ಥರ ವೀಡಿಯೋಸ್ಗಳಿಗಾಗಿ RBP ಕ್ರಿಕೆಟ್ ಆನ್ಲೈನ್ನ ಫಾಲೋ ಮಾಡಿ. ಆ್ಯಂಡ್ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.